ನಿಮಗೆ ಡೈಜೆಷನ್ ಆಗೋದಕ್ಕೆ ಅಥವಾ ಗ್ಯಾಸ್ಟ್ರಿಕ್ಗೆ ಅಥವಾ ಕಾನ್ಸ್ಟಿಪ್ಯೂಷನ್ಗೆ ಮತ್ತು ಹಾಗೆ ನಿಮ್ಮ ಒಂದು ವೆಯ್ಟ್ ಲಾಸ್ಗೆ, ಹಾಗೆ ನಿಮ್ಮಲ್ಲಿ ಏನಾದರೂ ಶುಗರ್ ಲೆವೆಲ್ ಇದೆ, ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗಿರ್ಬೋದು, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಇವೆಲ್ಲದಕ್ಕೂ ಬೆಸ್ಟ್ ಪೌಡರ್ ಅಂತ ಹೇಳ್ಬೋದು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. 100% ನಿಮಗೆ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಥರ ಏನೇ ಇದ್ದರೂ ಕೂಡ 100% ಕಡಿಮೆ ಆಗುತ್ತೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಜೀರಿಗೆ, ಸೋಂಪು, ವಾಮು ಇವು ಮೂರನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಅಂದರೆ ಜೀರಿಗೆ 100 ಗ್ರಾಮ್ ತೊಗೊಂಡ್ರೆ ವಾಮು, ಸೋಂಪು ಕೂಡ 100 ಗ್ರಾಮ್ ತೊಗೋಬೇಕು. ಹಾಗೆ 2 ರಿಂದ 3 ಸ್ಪೂನಷ್ಟು ಕಪ್ಪೆಳ್ಳನ್ನು ತೊಗೋಬೇಕು. ಇದನ್ನೆಲ್ಲ ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದರೆ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಜೀರಿಗೆ ಸಪ್ರೇಟಾಗಿ, ಮತ್ತು ಸೋಂಪು ಸಪ್ರೇಟಾಗಿ, ವಾಮು ಸಪ್ರೇಟಾಗಿ, ಈ ರೀತಿ. ಬಟ್ ಕಪ್ಪೆಳ್ಳನ್ನ ಯಾವುದೇ ರೀತಿ ನೀವು ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ. ಸೊ ಇದನ್ನು ನೀವು ಚೆನ್ನಾಗಿ ಬಾಣಲೆಯಲ್ಲಿ ಹಾಕಿ ಹುರಿದಿದ್ದಾದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಪೌಡರ್ ಬರುತ್ತೆ. ಈ ಪೌಡರ್ನ ನೀವು ಸ್ವಲ್ಪ ಜಾಸ್ತಿ ನುಣ್ಣಕ್ಕೆ ಮಾಡ್ಕೊಳ್ಳಿ. ಆವಾಗ ನೀವು ಕುಡಿಬೇಕಾದ್ರೆ ಗಂಟ್ಲಿಗೆಲ್ಲ ಸಿಕ್ಕಾಕೊಳ್ಳಲ್ಲ. ಸೊ ಇದು ಸಿಕ್ಕಾಕೊಳ್ತಾ ಇದ್ರೆ ವಾಮಿಟ್ ಆಗೋ ಥರ ಆಗ್ತಾ ಇರುತ್ತೆ. ಸೊ ನಾನು ಇದನ್ನು ಯಾವ ರೀತಿ ತೊಗೊಳ್ತೀನಿ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ 1 ಸ್ಪೂನ್ನ ಬಾಯಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಅಗ್ದಿದ್ದಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇರುತ್ತಲ್ವ, ಅದನ್ನು 1 ಗ್ಲಾಸ್ ಅಷ್ಟು ಕುಡಿತೀನಿ. ಸೊ ಇದನ್ನು ನಾನು ರೆಗ್ಯುಲರಾಗಿ ಮಾಡ್ತಾ ಇದ್ದಿದ್ದರಿಂದ ಆ್ಯಕ್ಚುಲಿ ನನಗೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಇವಾಗ ಅದು ಕೂಡ ಕಡಿಮೆ ಆಗಿದೆ. ಇದನ್ನು ಟ್ರೈ ಮಾಡಿ ಗೈಸ್, ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಪೌಡರ್ ಅಂತ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ನಾವು ನನ್ನ ಫ್ರೆಂಡ್ ಅಕ್ಕನ ಮಗನಿಗೆ ನಾಮಕರಣ ಇತ್ತು. ಸೊ ಚರ್ಚಲ್ಲಿ ಅಲ್ಲಿ ಬಿಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ದುಡಿದೆ ಈ ರೋಡಲ್ಲಿ. ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ಪಾಪು ಇವರು ಹೋಗ್ತಾ ಇದ್ದೀವಿ. ಅವಳು ಪಾಪ ಹೊರಗೆ ಬರೋಕ್ಕೆ ಹೇಳಿದ್ಲು, ಆದರೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಅಂತ ಸುಮ್ಮನೆ ಆಗ್ಬಿಟ್ಟು ಮೂವಿ ನೋಡ್ಕೊಂಡು ಕೂತಿದ್ದೆ. ಅಷ್ಟೊಂದು ಮತ್ತೆ ಅವಳು ಫೋನ್ ಮಾಡಿದ್ಲು. ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಚರ್ಚ್ ಹತ್ರ ಫಂಕ್ಷನ್ಗೆ ಬಂದಿದ್ವಿ ಗೈಸ್. ಬಂದ ತಕ್ಷಣ ನನ್ನ ಫ್ರೆಂಡು ಊಟ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಊಟಕ್ಕೆ ಕರ್ಕೊಂಡು ಹೋದ್ಲು. ಸೊ ಊಟಕ್ಕೆ ಇವರು ಪಾಯಸ ಥರ ಏನೋ ಮಾಡಿದ್ರು, ಸ್ವೀಟು ತುಂಬಾ ಚೆನ್ನಾಗಿತ್ತು. ಸೊ ನಾನು ಯಾವತ್ತೂ ಅದನ್ನು ಟೇಸ್ಟ್ ಮಾಡಿರಲಿಲ್ಲ. ನಾನು ಪಾಪಕ್ಕೆ ತಿನ್ಸೋಣ ಅಂತ ಎಷ್ಟೋ ಟ್ರೈ ಮಾಡಿದೆ, ಬಟ್ ಆದರೆ ಅವನು ತಿಂದಿಲ್ಲ. ಏನೋ ಗೊತ್ತಿಲ್ಲ, ಅವನಿಗೆ ಔಟ್ಸೈಡ್ ಊಟ ಎಲ್ಲ ತಿನ್ನೋದೇ ಇಲ್ಲ ಅವನು, ಅದೊಂಥರ ಪ್ರಾಣಿ. ಸೊ ಅದಾದಮೇಲೆ ಇಲ್ಲಿ ಕಬಾಬ್ ಬಡಿಸ್ತಾ ಇದ್ದಾಳಲ್ವ, ಅವಳೇ ನನ್ನ ಫ್ರೆಂಡ್ ಮಂಗಳ ಅಂತ ಹೇಳಿ. ಆಮೇಲೆ ಅವ್ರು ಇವತ್ತು ಗೀ ರೈಸ್ ಜೀರಾ ರೈಸ್ ಎರಡರಲ್ಲಿ ಯಾವುದೋ ಗೊತ್ತಿಲ್ಲ ಗೈಸ್, ಅದು ತಿಂದೆ. ಸೊ ಅದಕ್ಕೆ ಅವರು ಎಣ್ಣೆ ಬದನೆಕಾಯಿ ಥರ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಅಡುಗೆ ಮಾತ್ರ. ಕಬಾಬ್ ಕೂಡ ಮಾಡಿಸಿದ್ರು. ಕಬಾಬ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದು ರೌಂಡು ಬ್ಯಾಟಿಂಗ್ ಆಡಿಕೊಂಡು ಆಮೇಲೆ ಸರಿ ಮಗು ನೋಡೋಣ ಅಂತ ಹೇಳಿಬಿಟ್ಟು ನೇಮಿಂಗ್ ಸೆರೆಮನಿಗೆ ಹೋದ್ವಿ ಗೈಸ್. ಸೊ ಮಗುಗೆ ನೇಮ್ ಹರ್ಷ ಅಂತ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆಯಲ್ವಾ ಹೆಸರು. ಯಾವಾಗಲೂ ಹರ್ಷ ತುಂಬಿರಲಿ ಆ ಮಗು ಜೀವನದಲ್ಲಿ ಅಂತ ಕೇಳ್ಕೊಳ್ತಾ ಇಲ್ಲಿ ಬಗ್ಗೆ ನೋಡ್ತಾ ಇದ್ದಾರೆ ನೋಡಿ, ಕಳ್ಳಿ ಥರ. ಅವಳೇ ನನ್ನ ಫ್ರೆಂಡ್. ಸೊ ಆಮೇಲೆ ಅಲ್ಲಿ ಒಂದಷ್ಟು ಫೋಟೋಸ್ ಕೂಡ ಇಡಿಸ್ಕೊಂಡ್ವಿ. ಡೆಕೋರೇಷನ್ ನೋಡಿ ಈ ರೀತಿ ಮಾಡಿದರು, ತುಂಬಾ ಚೆನ್ನಾಗಿ ಮಾಡಿದರು. ಚರ್ಚ್ ಅವರೇ ಮಾಡಿಕೊಟ್ಟಿದ್ರಂತೆ ಡೆಕೋರೇಷನ್ ಎಲ್ಲನೂ. ಸೊ ಹಾಗೆ ನನ್ನ ಫ್ರೆಂಡ್ ಜೊತೆ ಸ್ವಲ್ಪ ಫೋಟೋಸ್ ಇಟ್ಕೊಂಡು, ಆಮೇಲೆ ಅವ್ರ ಅಕ್ಕ ಜೊತೆ ಮತ್ತು ಪಾಪು ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಸೊ ಅದೆಲ್ಲ ಇಟ್ಕೊಂಡಿದ್ದಾದಮೇಲೆ ಸರಿ ಅಂತ ಹೇಳಿಬಿಟ್ಟು ನಾವು ಅಮ್ಮ ಮನೆಗೆ ಬೇರೆ ಹೋಗಬೇಕಿತ್ತು. ಬಟ್ ಮಗು ಅಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಗಿತ್ತು. ಯಾಕೆ ಅಂದರೆ ಕಾಸ್ಟ್ಯೂಮ್ ಬೇರೆ ಕೋಟ್ ಥರ ತಂದುಬಿಟ್ಟಿದ್ರಂತೆ, ಮತ್ತು ಅಲ್ಲಿ ಬಿಸಿ ಬೇರೆ ಜಾಸ್ತಿ ಇರುತ್ತಲ್ವ. ಸೊ ಮತ್ತು ಬಂದವರೆಲ್ಲ ಎತ್ತಿ ಇಸ್ಕಲಾಡ್ತಾ ಇರ್ತಾರೆ. ಅದರಿಂದನೇ ಅರ್ಧ ಜನ ಮಕ್ಕಳು ಈ ಫಂಕ್ಷನ್ಸ್ ಅಂದರೆ ಸಾಕು ಇರಿಟೇಟ್ ಆಗಿಬಿಡ್ತಾರೆ. ಹಾಗೆ ಅವಳಿಗೆ ಬಾಯ್ ಹೇಳಿಬಿಟ್ಟು ಇವಾಗ ನಮ್ಮಮ್ಮ ಮನೆಗೆ ಹೋಗಬೇಕು ಗೈಸ್. ಸರಿ ಬರೋಣ, ಬಾಯ್ ಮಗಳ. ಈಗ ನಾನು ನಮ್ಮಮ್ಮ ಮನೆಗೆ ಹೋಗಬೇಕು ಗೈಸ್. ಇಲ್ಲಿ ಮುಗಿಯಿತು. ಇವಾಗ ತಿಂದಿದ್ದೆಲ್ಲ ಚೆನ್ನಾಗಿತ್ತು ಮಗಳ ಊಟ. ಥ್ಯಾಂಕ್ ಯು. ಬಾಯ್. ಸೊ ಇವಾಗ ನಮ್ಮಮ್ಮ ಮನೆಗೆ ಹೋಗ್ಬೇಕು ಗೈಸ್. ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬೇಗ ಬರೋಕ್ಕೆ ಹೇಳಿದ್ದಾರೆ ನಮ್ಮ ಅತ್ತೆಯವರು ಕೂಡ. ಸೊ ಫಸ್ಟ್ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ನಮ್ಮಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ನಮ್ಮ ಅಣ್ಣ ನವೀನ್ ಕೂಡ ಬಂದಿದ್ದರು. ಸೊ ಇಲ್ಲಿದ್ದಾರಲ್ವ ಇವರೇ ನಮ್ಮ ಅಣ್ಣ. ಸೊ ನಮ್ಮ ಅಕ್ಕ ವೀಣಾ ಇದ್ದಾರಲ್ವ, ಅವ್ರ ಸ್ವಂತ ಅಣ್ಣ ಇವರು, ನಮಗೆ ದೊಡ್ಡಮ್ಮ ಮಗ. ಸೊ ನನ್ನ ಮಗ ಬಂದರೆ ಸಾಕು ಮನೇಲಿರೋ ಬರೋ ಐಟಮ್ಸ್ ಎಲ್ಲ ಆಚೆ ಇಕ್ಬಿಡ್ತಾನೆ. ಅವ್ನು ಆಟಾಡೋ ಸಾಮಾನು ಏನೇನಿದೆಯೋ ಎಲ್ಲ ತೆಗ್ದಾಕ್ಬಿಡ್ತಾನೆ. ಸೊ ಅವ್ನಿಗದೊಂಥರ ಹುಚ್ಚು. ಸೊ ಅವನ್ನೆಲ್ಲ ಆಟಾಡಿಸ್ಕೊಂಡಿದ್ದು. ಆಮೇಲೆ ನಮ್ಮಪ್ಪ ಬರೋರ್ಗು ವೆಯ್ಟ್ ಮಾಡ್ಕೊಂಡಿದ್ದೆ. ನಮ್ಮಪ್ಪ ಬಂದಮೇಲೆ ಬಾಯ್ ಹೇಳಿಬಿಟ್ಟು ನಮ್ಮಪ್ಪ ಹತ್ರ 1000 ರೂಪೀಸ್ ತೊಗೊಂಡು ಬಂದೆ. ಮಂತ್ರಾಲಯಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಗೈಸ್. ಇಷ್ಟೇ ಇವತ್ತಿನ ವ್ಲಾಗ್. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.